ಪ್ರೀತಿ ಮಕ್ಕಳೇ, ಈ ದಿನ ನಾನು ನಿಮ್ಮ ಮುಂದೆ ಬಂದದ್ದೇ ಯಾತಕ್ಕಂದರೆ ಓದಿನ ಮಹತ್ವವನ್ನು ನಿಮಗೆಲ್ಲ ತಿಳಿಸ್ಕೊಡೋಣ ಅಂತೇಳಿ. ಓದು ಅಂತ ಹೇಳಿದರೆ ಕೇವಲ ಶಾಲೆಯಲ್ಲಿ ನಾವು ಏನು ಓದ್ತೀವೋ ಆ ಪುಸ್ತಕಗಳಷ್ಟೇ ಅಲ್ಲ, ವಿಶಾಲವಾದ ಅರ್ಥದಲ್ಲಿ ನಾವು ಅದನ್ನು ಪರಿಗಣಿಸಬೇಕಾಗಿದೆ. ಕಲಿಕೆಗೆ ಓದು ಬಹಳ ಮುಖ್ಯ. ಓದುವುದರಿಂದಾಗಿ ನಾವು ಜ್ಞಾನವನ್ನು ಸಂಗ್ರಹ ಮಾಡ್ತೀವಿ, ಹಾಗೆಯೇ ತಿಳುವಳಿಕೆಯ ವಿಸ್ತಾರ ಆಗುತ್ತೆ, ಕಲ್ಪನಾ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ಪ್ರಾದೇಶಿಕ ಅಥವಾ ನಾವು ಭೌಗೋಳಿಕವಾಗಿ ನೋಡಿದೀವೋ ಅದನ್ನು ಮೀರಿದ ಅದರ ವ್ಯಾಪ್ತಿಯನ್ನು ದಾಟಿ ವಿಚಾರಗಳನ್ನು ಮತ್ತು ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಹಾಗಿದ್ರೆ ಓದುವುದು ನಾವು ಶಾಲಾ ಹಂತದಲ್ಲಿ ಮಾಡುವುದರಿಂದ ಅಥವಾ ಓದುವುದರಿಂದ ನಮಗೆ ಯಾವ ರೀತಿಯಲ್ಲಿ ಹೆಚ್ಚಿನ ಅನುಕೂಲಗಳಾಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾವು ಓದನ್ನು 1-2-3 ನೆಲೆಗಳಲ್ಲಿ ನೋಡಬೇಕಾಗ್ತದೆ. ಬಹುಮುಖ್ಯವಾಗಿ ನಾವು ಯಾಕೆ ಓದ್ತೀವಿ ಅಂದವಾಗ ಶೈಕ್ಷಣಿಕ ಪ್ರಗತಿ ಅಥವಾ ನಮ್ಮ ಒಂದು ಅಕಾಡೆಮಿಕ್ ಜ್ಞಾನ ಅನ್ನೋದೇನಿದೆ, ಸರ್ಟಿಫಿಕೇಟ್ಗಳೇನಿದ್ದಾವೆ, ಅಂಕಪಟ್ಟಿ ಏನಿದೆ, ಅದಕ್ಕಾಗಿ ಸಾಮಾನ್ಯವಾಗಿ ಓದ್ತೀವಿ. ಆದರೆ ಅದಷ್ಟೇ ಅಲ್ಲ, ಅದು ಕೇವಲ ಸೀಮಿತವಾದ ಓದಾಗ್ತದೆ. ಅದನ್ನು ಮೀರಿ ನಮ್ಮ ವ್ಯಕ್ತಿತ್ವ ವಿಕಾಸವನ್ನು ಮಾಡಿಕೊಳ್ಳುವುದಕ್ಕಾಗಿ, ಹಾಗೆಯೇ ಸಾಮಾಜಿಕವಾಗಿ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುವುದಕ್ಕಾಗಿ ಓದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಮೊದಲನೇದಾಗಿ ನಾವು ಈ ಓದು ಶೈಕ್ಷಣಿಕವಾಗಿ ನಮಗೆ ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡ್ತದೆ ಅನ್ನೋದನ್ನು ನೋಡೋಣ. ಮುಖ್ಯವಾಗಿ ಮಕ್ಕಳೇ, ನಾವು ವೈವಿಧ್ಯಮಯವಾದ ಸಾಹಿತ್ಯವನ್ನು ಓದುವುದರಿಂದ, ಪತ್ರಿಕೆಗಳನ್ನು ಓದುವುದರಿಂದ, ಶಾಲಾ ಪಠ್ಯಪುಸ್ತಕಗಳನ್ನು ಓದುವುದರಿಂದ ನಮ್ಮ ಶಬ್ದಕೋಶ ಮತ್ತು ಭಾಷಾ ಸಾಮರ್ಥ್ಯ ಏನಿದೆ, ಭಾಷೆಯ ಮೇಲಿನ ಹಿಡಿತ ಏನಿದೆ, ಅದು ವಿಸ್ತರಣೆಯನ್ನುಗೊಳ್ಳುತ್ತದೆ. ಇದರಿಂದಾಗಿ ನಮಗೆ ಗ್ರಹಿಕೆ ಹೆಚ್ಚಾಗುತ್ತೆ, ತಿಳುವಳಿಕೆ ಹೆಚ್ಚಾಗುತ್ತೆ, ಜ್ಞಾನ ವಿಸ್ತರಿಸುತ್ತಾ ಹೋಗ್ತದೆ. ಹಾಗೆಯೇ ಇದು ನಮ್ಮ ಶೈಕ್ಷಣಿಕವಾದ ಕಾರ್ಯಕ್ಷಮತೆ ಅಂತ ಏನು ಹೇಳ್ತೀವಿ, ಕಾರ್ಯದಕ್ಷತೆ ಅಂತ ಏನು ಹೇಳ್ತೀವಿ, ಅದನ್ನು ಹೆಚ್ಚಿಸುತ್ತೆ. ಯಾಕಂದರೆ ಹೆಚ್ಚಿನ ಓದು ಹೆಚ್ಚಿನ ಜ್ಞಾನವನ್ನು ನಮಗೆ ಸಹಜವಾಗಿ ತಂದುಕೊಡ್ತದೆ. ಓದುತ್ತಾ ಸಾಗಿದಂತೆ ಓದುವ ಅಭ್ಯಾಸವನ್ನು ನಾವು ಮಾಡಿಕೊಂಡ್ರೆ ಏಕಾಗ್ರತೆ ನಮ್ಮಲ್ಲಿ ಹೆಚ್ಚಾಗ್ತದೆ. ಅದರ ಜೊತೆಗೆ ಸ್ಮರಣೆ ಅನ್ನೋದು ಏನು ಹೇಳ್ತೀವಿ ನಾವು, ಮೆಮೊರಿ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ, ಅದು ಕೂಡ ಮತ್ತಷ್ಟು ಗಟ್ಟಿಗೊಳ್ತಾ ಹೋಗ್ತದೆ. ಮತ್ತೆ ಓದುವುದರ ಮೂಲಕ ಏಕಾಗ್ರತೆ ಹೆಚ್ಚಾಗುತ್ತೆ, ಜೊತೆಗೆ ಸ್ಮರಣ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಮತ್ತೇನು ಲಾಭ ಇದೆ ನಮಗೆ ಶೈಕ್ಷಣಿಕವಾಗಿ ಅಂತ ನಾವು ವಿಚಾರ ಮಾಡಿದರೆ, ಜ್ಞಾನ ಹೆಚ್ಚಾಗುತ್ತಲ್ವಾ. ಎಷ್ಟು ಹೆಚ್ಚು ಓದ್ತೀವೋ ಅಷ್ಟು ವಿಸ್ತಾರವಾದ ಒಂದು ಜ್ಞಾನವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಹಾಗೆಯೇ ಅದಕ್ಕೂ ಮುಖ್ಯವಾಗಿ ಜ್ಞಾನವನ್ನು ಪಡೆದದ್ದನ್ನು ನಾವು ಮತ್ತೆ ಬಹುಮುಖ್ಯವಾಗಿ ಬೇರೆಯವರಿಗೆ ವರ್ಗಾಯಿಸಬೇಕಾಗ್ತದೆ. ಅದನ್ನು ಬರವಣಿಗೆಯ ಮೂಲಕ ಇರ್ಬೋದು ಅಥವಾ ಮೌಖಿಕವಾಗಿ ಆಗಿರ್ಬೋದು. ಅದೆಲ್ಲದಕ್ಕೂ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಓದುವುದರಿಂದ ನಮಗೆ ಬರ್ತದೆ. ಸರಿ, ಇದು ಶೈಕ್ಷಣಿಕವಾಗಿ ಕೆಲವೊಂದು ವಿಚಾರಗಳಾಯಿತು. ಇನ್ನು ಓದುವುದರಿಂದ ವ್ಯಕ್ತಿತ್ವ ವಿಕಾಸ ಹೇಗಾಗ್ತದೆ ಅನ್ನೋದನ್ನು ಸ್ವಲ್ಪ ನಾವು ನೋಡ್ತಾ ಹೋದರೆ, ಮುಖ್ಯವಾಗಿ ಓದು ಅಥವಾ ನಮ್ಮಲ್ಲಿರುವ ಜ್ಞಾನ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಸಂವಹನದ ಕೌಶಲಗಳನ್ನು ಹೆಚ್ಚಿಸುತ್ತೆ. ವೈವಿಧ್ಯಮಯವಾದ ಬಗೆಯ ಬರವಣಿಗೆಯನ್ನು ಓದಿದವಾಗ ನಮಗೆ ಅದರಿಂದ ತೆಗೆದುಕೊಂಡಂಥ ಸಾಹಿತ್ಯ ಏನಿದೆ ಅಥವಾ ಶಬ್ದಕೋಶ ಏನಿದೆ, ಜ್ಞಾನ ಏನಿದೆ, ಅದು ನಮ್ಮಲ್ಲಿ ಸಹಜವಾಗಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಮತ್ತು ಆ ಬಗೆಯ ರೀತಿಯ ಬರವಣಿಗೆ ಏನಿದೆ ಅದು ನಮ್ಮಲ್ಲಿ ಸಂವಹನದ ಕೌಶಲ್ಯವನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಓದು ಕಲ್ಪನೆ ಮತ್ತು ನಮ್ಮ ಸೃಜನಶೀಲತೆ ಅಂತ ನಾವು ಕರಿತೀವಲ್ಲ, ಅದನ್ನು ನಮಗೆ ಹೆಚ್ಚಿಸುತ್ತೆ. ಕಲ್ಪನೆ ಮತ್ತು ಸೃಜನಶೀಲತೆಗಳು ವ್ಯಕ್ತಿಯೋರ್ವನ ಮುಂದಿನ ಭವಿಷ್ಯದ ಒಂದು ಗುರಿಯನ್ನು ನಿರ್ಧರಿಸೋದಕ್ಕೆ ಬಹಳ ಸಹಾಯವನ್ನು ಮಾಡ್ತವೆ. ಅಷ್ಟೇ ಅಲ್ಲ, ಅವುಗಳಿಂದ ಹಲವು ರೀತಿಯಲ್ಲಿ ವ್ಯಕ್ತಿತ್ವದಲ್ಲಿ ನಾವು ಬೆಳವಣಿಗೆಯನ್ನು ಕಾಣಬಹುದು. ಜೊತೆಯಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಇತರರ ಬಗ್ಗೆ ಸಹಾನುಭೂತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿಯ ಈ ಪುರಾಣ ಗ್ರಂಥಗಳಿರ್ಬೋದು, ಅನೇಕ ಕಥೆಗಳಿರ್ಬೋದು,
ಇವು ನಮ್ಮಲ್ಲಿ ಭಾವನಾತ್ಮಕವಾಗಿ ನಮ್ಮ ಒಂದು ಭಾವಕೋಶದ ಕಡೆಗೆ ಅಥವಾ ಭಾವಕೋಶವನ್ನು ವಿಸ್ತರಿಸುವುದರ ಕಡೆಗೆ ನಮ್ಮನ್ನು ಕರೆದೊಯ್ತವೆ. ಹಾಗೆಯೇ ವಿಮರ್ಶಾತ್ಮಕ ಮತ್ತು ಸ್ವತಂತ್ರ ತಾರ್ಕಿಕ ಚಿಂತನೆಗಳನ್ನು ನಮ್ಮಲ್ಲಿ ಬೆಳೆಸುವುದಕ್ಕೆ ಓದು ಸಹಕಾರಿಯಾಗ್ತದೆ. ಅಂದರೆ ಸ್ವತಂತ್ರವಾಗಿ ಚಿಂತನೆ ಮಾಡೋದಂದರೆ ನಾವು ತರ್ಕವನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು, ವಿಶ್ಲೇಷಣೆಯನ್ನು ಮಾಡಬೇಕು ಅಂದರೆ ನಮಗೊಂದಷ್ಟು ವಿಚಾರಗಳು ತಿಳಿದಿರಬೇಕು. ಆ ವಿಚಾರವನ್ನು ತಿಳಿಯೋದು ಎಲ್ಲಿಂದ ಅಂದರೆ ಓದಿನಿಂದ ನಾವು ತಿಳ್ಕೊಳ್ತೀವಿ. ಮತ್ತು ಚಿಂತನೆಗೆ ಪ್ರಚೋದನೆಯನ್ನು ಈ ಓದು ನಮಗೆ ನೀಡ್ತದೆ. ಜೊತೆಯಲ್ಲಿ ಶಿಸ್ತು ಮತ್ತು ತಾಳ್ಮೆಯನ್ನು ಓದು ಕಲಿಸ್ಕೊಡ್ತದೆ. ಯಾಕಂದರೆ ನಾವು ಸ್ವಲ್ಪ ಆಳವಾಗಿ ಓದಬೇಕು, ಹೆಚ್ಚಿನ ಓದನ್ನು ಮಾಡಬೇಕು ಅಂತ ಹೊರಟವಾಗ ಒಂದಷ್ಟು ತಾಳ್ಮೆ ಬೇಕಾಗ್ತದೆ, ಓದಲೇಬೇಕು ನಾವು. ಹಾಗಾಗಿ ಕೂತ್ಕೊಂಡು ಏಕಾಗ್ರತೆಯಿಂದ ಓದಬೇಕು. ಜೊತೆಯಲ್ಲಿ ನಮ್ಮಲ್ಲಿ ಆ ಓದು ತಾಳ್ಮೆ ಬೇಕು ಅಂದರೆ ನಾವು ಶಿಸ್ತನ್ನು ರೂಢಿಸ್ಕೋಬೇಕಾಗುತ್ತೆ. ಹೀಗೆ ಶಿಸ್ತು ಮತ್ತು ತಾಳ್ಮೆಯನ್ನು ಕೂಡ ನಮ್ಮಲ್ಲಿ ತಂದುಕೊಡ್ತದೆ. ಜೊತೆಯಲ್ಲಿ ಎಲ್ಲವುಗಳಿಗಿಂತ ಮುಖ್ಯವಾಗಿ ನೈತಿಕತೆ ಮತ್ತು ಮೌಲ್ಯಗಳನ್ನು ನಮ್ಮಲ್ಲಿ ಬೆಳೆಸುತ್ತದೆ. ಹೆಚ್ಚಿನ ಓದು ಅಥವಾ ಹೆಚ್ಚಿನ ಸಾಹಿತ್ಯ, ಹೆಚ್ಚಿನ ಬರವಣಿಗೆ ನೈತಿಕ ನೆಲೆಗಟ್ಟನ್ನು ಹೇಳುವುದಕ್ಕಾಗಿಯೇ ಬರವಣಿಗೆ ಇರುತ್ತದೆ. ಅದು ಕಥೆ ಇರಬಹುದು, ಕಾವ್ಯ ಇರಬಹುದು, ಕಾದಂಬರಿ ಇರಬಹುದು, ಪುರಾಣ ಗ್ರಂಥಗಳಿರ್ಬೋದು, ಯಾವುದೇ ಇರಬಹುದು. ಅವು ನಮಗೆ ಸಾಮಾನ್ಯವಾಗಿ ಏನಂದರೆ ನೈತಿಕ ನೆಲೆಗಟ್ಟನ್ನು ಮತ್ತು ನೈತಿಕ ನೆಲೆಗಟ್ಟಿನ ಮೇಲೆ ನಾವು ಹೇಗೆ ಸಾಗಬೇಕು, ಮೌಲ್ಯಗಳು ಯಾವುವು, ಅವುಗಳನ್ನು ಹೇಗೆ ರೂಢಿಸಿಕೊಳ್ಳಬೇಕು ಅನ್ನುವ ಮಾದರಿಗಳನ್ನು ನೀಡ್ತವೆ. ಇಷ್ಟೇ ಅಲ್ಲದೇ ಇನ್ನೂ ನಮಗೆ ಈ ಒಂದು ಓದಿನಿಂದಾಗಿ ಸಾಮಾಜಿಕವಾಗಿ ಮತ್ತು ಜೀವಮಾನದ ಪ್ರಯೋಜನಗಳು ಯಾವೆಲ್ಲ ಬರ್ತದೆ ಅಂತ ಹೇಳಿದರೆ, ನಮ್ಮ ಒಂದು ಈಗಿನ ಕಾಲದಲ್ಲಿ ಈ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ, ಮೊಬೈಲ್, ಟಿ ವಿ, ಲ್ಯಾಪ್ಟಾಪ್ ಮೊದಲಾದವುಗಳ ಹಿಂದೆ ಬಿದ್ದು ನಾವು ಹೋಗ್ತಾ ಇದ್ದೀವಿ. ಈ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಲಿಕ್ಕೆ ಓದು ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡ್ತದೆ. ಇದರಿಂದಾಗಿ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಓದುವುದರಿಂದ ಆರೋಗ್ಯ ಹಾಳಾಗೋದಿಲ್ಲ, ಆದರೆ ಸ್ಕ್ರೀನ್ಗಳನ್ನು ನೋಡುವುದರಿಂದ ಖಂಡಿತವಾಗಿಯೂ ನಮ್ಮ ಕಣ್ಣಿನ ಮೇಲೆ ಅದು ದುಷ್ಪರಿಣಾಮವನ್ನು ಬೀರ್ತದೆ. ಜೊತೆಗೆ ಮಾನಸಿಕ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮವನ್ನು ಮಾಡ್ತದೆ ಅಂತೇಳಿ ಅನೇಕ ಸಂಶೋಧನೆಗಳು ದೃಢಪಡಿಸಿದ್ದಾವೆ. ಹಾಗಾಗಿ ಸ್ಕ್ರೀನ್ ಟೈಮ್ನ ಮೇಲಿನ ಹೆಚ್ಚಿನ ಒತ್ತಡವನ್ನು ತೆಗೆದು ಓದುವುದರ ಕಡೆಗೆ ನಾವು ಗಮನವನ್ನು ಕೊಟ್ಟರೆ ಹೆಚ್ಚು ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಓದು ಅದು ಗುರು ಶಿಷ್ಯರಿರಬಹುದು, ತಂದೆ ಮಕ್ಕಳುಗಳಿರಬಹುದು, ಸಹೋದರ ಸಹೋದರಿಯರಿರಬಹುದು, ಇವರೆಲ್ಲರಲ್ಲಿ ನಡುವೆ ಒಂದು ಬಾಂಧವ್ಯವನ್ನು ಒಡಮೂಡಿಸ್ತದೆ. ಹಾಗಾಗಿ ಓದನ್ನು ನಾವೆಲ್ಲರೂ ಮಾಡಬೇಕಿದೆ ಅಥವಾ ಓದಬೇಕಿದೆ. ಓದು ಒಂದು ವ್ಯಸನವಾಗಲಿ ಎನ್ನುವ ಒಂದು ಮಾತೊಂದನ್ನು ಖ್ಯಾತ ಸಾಹಿತಿಗಳಾದ ಸಂತೋಷ್ ಕುಮಾರ್ ಮೆಹೆಂದಳೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಓದೋದೊಂದು ವ್ಯಸನ ಆಗಬೇಕು. ಬೇರೆ ಬೇರೆ ಯಾವ್ಯಾವುದೋ ವ್ಯಸನಗಳಿಗೆ ನಾವು ಬಲಿಯಾಗ್ತೀವಿ. ಆದರೆ ಬಾಲ್ಯದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಓದನ್ನು ನಾವು ವ್ಯಸನವಾಗಿ ಮಾಡಿಕೊಂಡ್ರೆ ಅದರಿಂದ ಅದ್ಭುತವಾದದ್ದನ್ನು ಸಾಧಿಸಬಹುದು. ಸೃಜನಶೀಲತೆ, ಕಲ್ಪನಾ ಶಕ್ತಿ, ಜ್ಞಾನ ವಿಸ್ತರಣೆ ಇವೆಲ್ಲವುಗಳು ಆಗಿ ಒಂದು ಪರಿಪೂರ್ಣ ವ್ಯಕ್ತಿತ್ವ ಮತ್ತು ಆ ವ್ಯಕ್ತಿತ್ವದ ಪರಿಣಾಮವಾಗಿ ಅತ್ಯುತ್ತಮವಾದ ಸಾಮಾಜಿಕ ಮೌಲ್ಯವು ನಮ್ಮ ವ್ಯಕ್ತಿತ್ವಕ್ಕೆ ದೊರಕ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಎಲ್ಲ ಪ್ರಯತ್ನ ಮಾಡೋಣ ಅನ್ನೋದು ನನ್ನ ಒಂದು ಮಾತು. ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಮಾತುಗಳನ್ನು ಹೆಚ್ಚಿನ ಗಮನವನ್ನು ಈ ಮಾತುಗಳಿಗೆ ಕೊಟ್ಟರೆ ಒಳ್ಳೆಯದು. ಹಾಗೆಯೇ ಪೋಷಕರು ತಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ಓದುವುದಕ್ಕೆ ಅವಕಾಶ ಮಾಡಿಕೊಡಿ. ಅದು ಯಾವ ಪುಸ್ತಕವಾದರೂ ಆಗಿರಬಹುದು, ಯಾವುದೇ ಪತ್ರಿಕೆ ಕೂಡ ಆಗಿರಬಹುದು, ಅದನ್ನು ಓದುವಂತೆ ನೀವು ಪ್ರೋತ್ಸಾಹಿಸಬೇಕು. ಆ ಪುಸ್ತಕ ಬೇಡ, ಈ ಪುಸ್ತಕ ಬೇಕು ಎಂದು ಅವರನ್ನು ತಡೆಯುವ ಬದಲು ಅವರು ಬಯಸಿದ್ದನ್ನು ಓದಲಿ. ಆ ಓದಿನಿಂದ ಅವರ ವ್ಯಕ್ತಿತ್ವ ವಿಕಾಸ ಖಂಡಿತ ಆಗುತ್ತೆ, ಶೈಕ್ಷಣಿಕ ಪ್ರಗತಿಯೂ ಆಗುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲ ಪ್ರಯತ್ನ ಮಾಡಬೇಕು. ಧನ್ಯವಾದಗಳು.